ತುಂಬ ಖುಷಿ ಆಯಿತು. ಮಲೆನಾಡಿಗೆ ಹೋಗಿ ಬಂದಂಗೆ ಆಯಿತು. ಎಲ್ಲ ವಿಡಿಯೋಸು, ಕ್ವಾಲಿಟಿ ಆಫ್ ಇಮೇಜ್ ತುಂಬ ಇಷ್ಟ ಆಯಿತು. ಲೈಕ್ ಸೊ ಪ್ರಕೃತಿ ಮಧ್ಯಾಹ್ನ ಮಾಡಿರೋದು, ಯಾರು ಆ್ಯಕ್ಟ್ ಮಾಡ್ತಿದಾರಂತೂ ಅನಿಸ್ಲಿಲ್ಲ. ಎಲ್ಲ ಅಲ್ಲಿ ನಡೆದಿದ್ದ ನೈಜ ಘಟನೆ ಥರ ಅನ್ನಿಸ್ತು. ಎಲ್ಲ ಆರ್ಟಿಸ್ಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಐ ಥಿಂಕ್ ಇಟ್ಸ್ ಅ ಮಸ್ಟ್ ವಾಚ್. ಯಾರೇ ನೋಡಿದ್ರೂ ಖುಷಿ ಆಗುತ್ತೆ. ಆ್ಯಂಡ್ ಇಟ್ಸ್ ಅ ವೆರಿ ಸಿಂಪಲ್ ಯಟ್ ಬ್ಯೂಟಿಫುಲ್ ಕಾನ್ಸೆಪ್ಟ್. ಐ ಥಿಂಕ್ ಇಟ್ಸ್ ಅ ಮಸ್ಟ್ ವಾಚ್. ಎಲ್ಲ ಆ್ಯಕ್ಟರ್ಸ್ ಎಸ್ಪೆಷಲಿ ಹಿತಾ, ನನಗೆ ಅವ್ರ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು. ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು ಮೂವಿ, ಸಖತ್ತಾಗಿದೆ. ಇಟ್ಸ್ ಅ ಮಸ್ಟ್ ವಾಚ್. ನ್ಯಾಚುರಲಾಗಿ ಮೂಡ್ ಬಂದಿದೆ. ಯಾವುದು ಆ್ಯಕ್ಟಿಂಗ್ ಅಂತ ಎನಿ ಪಾಯಿಂಟ್ ಆಫ್ ಟೈಮ್ ಅನಿಸಲಿಲ್ಲ. ಆಮೇಲೆ ಸಿನಿಮ್ಯಾಟೋಗ್ರಫಿ ಆಗಲಿ, ಆ್ಯಕ್ಟರ್ಸು ಮಾಡಿರೋ ಆ್ಯಕ್ಟಿಂಗ್ ಅಂತ ಅನಿಸಲ್ಲ. ಮಸ್ಟ್ ವಾಚ್ ಮೂವಿ. ಎಲ್ಲರೂ ಬಂದು ಥಿಯೇಟರ್ಸಲ್ಲಿ ಈ ಮೂವಿನ ಖಂಡಿತವಾಗೂ ನೋಡಲೇಬೇಕು. ಎಲ್ಲ ಹಿತಾ ಕ್ಯಾರೆಕ್ಟರ್ ತುಂಬ ನ್ಯಾಚುರಲಾಗಿ ಮೂಡ್ ಬಂದಿದೆ, ಚೆನ್ನಾಗಿದೆ. ಮತ್ತು ತಿಮ್ಮನ ಕ್ಯಾರೆಕ್ಟರ್ ಏನಿದೆ, ಯಾವಾಗ ನಾವು ಈ ಎನ್ವೈರ್ಮೆಂಟ್ ಬಗ್ಗೆ ಕನ್ಸರ್ನ್ ತೋರಿಸ್ತಾ ಇದ್ದೀವಿ, ಇಂಥ ಟೈಮಲ್ಲಿ ಈ ಮೂವಿ ಒಂದು ಜಾಗೃತಿ ಮೂಡಿಸೋಕ್ಕೆ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಥಿಯೇಟರ್ಸಲ್ಲಿ ನೋಡಿ. ಇನ್ನು ರಕ್ಷಿತ್ ತೀರ್ಥಹಳ್ಳಿ ಅವರು ನಿರ್ದೇಶನ ಮಾಡಿರುವ ತಿಮ್ಮನ ಮೊಟ್ಟೆಗಳು ಅನ್ನೋ ಫಿಲಮ್ ನೋಡ್ಕೊಂಬಂದೆ. ಸೊ ಬೇಸಿಕಲಿ ಅದು ಏನಂತಂದರೆ ನಮ್ಮ ಮಲೆನಾಡು ರೀಜನ್ ಬಗ್ಗೆ ನೀಟಾಗಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನಮ್ಮ ದೇವರು ಮತ್ತು ಪ್ರಕೃತಿ ಮತ್ತು ಮನುಷ್ಯರ ಮಧ್ಯೆ ಇರುವ ಹಾವಭಾವಗಳು ಏನು, ನಮ್ಮ ಮೂಢನಂಬಿಕೆಗಳು ಏನು ಅಂತ ಎಲ್ಲರೂ ಫಸ್ಟ್ ತಿಳ್ಕೊಬೋದು. ತಿಮ್ಮನ ಮೊಟ್ಟೆಗಳು ಅಂತ ಅಂದರೆ ತಿಮ್ಮ ಮೊಟ್ಟೆ ಇಡ್ತಾನೆ ಏನು ಎತ್ತ ಅಂತ ಗೊತ್ತಾಗುತ್ತೆ. ಆದರೆ ಫಿಲಮ್ ನೋಡಿದಾಗೆ ಗೊತ್ತಾಗುತ್ತೆ ತಿಮ್ಮನ ಮೊಟ್ಟೆಗಳು ಅಂದರೆ ಏನು ಆ್ಯಕ್ಚುಲಿ ಏನು ಅಂತ. ಅಥವಾ ಮೇನ್ಲಿ ಕಾಳಿಂಗ ಸವರಪ್ಪ ಬಗ್ಗೆ ಹೇಳ್ಕೊಂಡಿದ್ದಾರೆ. ಸೊ ಅದೇ ಪ್ರತಿಯೊಬ್ಬರು ನೋಡಬೇಕಾಗಿರೋ ಮೂವಿ, ಎಸ್ಪೆಷಲಿ ಮಲೆನಾಡು ರೀಜನ್ ಅವ್ರು ನೋಡಲೇಬೇಕು. ಆ ಭಾಷೆ ತುಂಬ ಹೈಲೈಟ್ ಆಗಿದೆ. ಸೊ ಥ್ಯಾಂಕ್ ಯು.